ನಮಸ್ಕಾರ ಗುರುಗಳೇ, ನಾನು ನಿಮ್ಮ ಯು ಪಿ ಹುಡ್ಗಾಸ್ಗೆ ಸ್ವಾಗತಿಸ್ತೀನಿ ಇನ್ನೊಂದು ಫ್ಲೈಟ್ ಜರ್ನಿಗೆ. ಸೊ ನಾನು ಇವತ್ತು ಫ್ಲೈಟ್ ತೊಗೊಂಡಿರೋದು ಮಂಗಳೂರಿಂದ ಬೆಂಗಳೂರಿಗೆ. ಸೊ ಟ್ರಾವೆಲ್ ಮಾಡ್ತಿದ್ದು ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟು. ಸೊ ಡಿಪಾರ್ಚರ್ ಏರಿಯಾಸ್ ನೀವು ನೋಡ್ಬೋದು. ನಾನು ಸ್ವಲ್ಪ ದೂರ ಬಂದಿದ್ದೀನಿ ಈ ಕಡೆ ವೀಡಿಯೋ ಮಾಡೋಕ್ಕೆ. ಸೊ ಇಲ್ಲಿಂದ ಒಂದು ಫ್ಲೈಟ್ ಜರ್ನಿ ನಿಮ್ಗೆ ತೊಗೊಂಬಂತಿರೋದು ನಾನು. ಇಲ್ಲಿಂದ ನಾನು ಟ್ರಾವೆಲ್ ಮಾಡೋದು ಹೆಂಗೆ ಬೆಂಗಳೂರಿಗೆ, ಯಾವ ಟ್ರೈನಲ್ಲಿ ಯಾವ ಫ್ಲೈಟಲ್ಲಿ ಅಂದರೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸಲ್ಲಿ. ಬನ್ನಿ ಒಳಗಡೆ ಹೋಗೋಣ, ನೋಡೋಣ ಎಕ್ಸ್ಪೀರಿಯನ್ಸ್ ಎಲ್ಲ ಹೆಂಗಿರತ್ತಂತ. ಸೊ ಇದು ನೀವು ನೋಡ್ಬೋದು ನಮ್ಮ ಮಂಗಳೂರು ಏರ್ಪೋರ್ಟು. ತುಂಬ ಚಿಕ್ಕದಾಗಿದೆ, ಕ್ಯೂಟ್ ಆಗಿದೆ ಆ್ಯಕ್ಚುಲಿ. ಇಲ್ಲಿ ನೋಡಿ ನೀವು ಡಿಸೈನ್ ಹತ್ತು ಕಡೆಯಿಂದ ಎಂಟ್ರಿ ಮಾಡಿದ್ರೆ ಡಿಸೈನ್ಸ್ ಎಲ್ಲ ಇರುತ್ತೆ, ತುಂಬ ಚೆನ್ನಾಗಿದೆ. ಸೊ ನಿಮಗೆ ಇಲ್ಲೆಲ್ಲ ಕೌಂಟರ್ ಸಿಗ್ಬಿಡುತ್ತೆ ಬ್ಯಾಗೇಜ್ ಡ್ರಾಪ್ ಮಾಡೋಕ್ಕೆ. ಸೊ ಇಲ್ಲಿ ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸು, ಇಂಡಿಗೋ ಎರಡು ತೋರಿಸಿದೆ ಸದ್ಯಕ್ಕಂತೂ. ಇದು ಸೆಕ್ಯೂರಿಟಿ ಎಲ್ಲ ಮುಗಿಸಿ ನಾನು ಬಂದುಬಿಟ್ಟಿದ್ದೀನಿ ಗೇಟ್ಸ್ ಹತ್ರ. ಸೊ ಅದೇ ಸೆಕ್ಯೂರಿಟಿ ಇತ್ತು, ಈ ಕಡೆ ವೇಟಿಂಗ್ ಏರಿಯಾ. ನಮ್ಮ ಗೇಟ್ ಐ ಗೆಸ್ ಮೇಲೆ ಇದೆ. ಬನ್ನಿ ಹೋಗೋಣ. ಮಂಗಳೂರು ಟು ಬೆಂಗಳೂರು ಫ್ಲೈಟ್ ಜರ್ನಿ ನೋಡೋಣ ಹೆಂಗಿದೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸಲ್ಲಿ. ಫ್ಲೈಟ್ ಟೈಪು, ಫ್ಲೈಟ್ ನಂಬರ್ ಎಲ್ಲ ನಿಮಗೆ ಗೇಟ್ ಹತ್ರ ಹೋಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಬೋರ್ಡಿಂಗ್ ಗೇಟ್ ಹತ್ರ ಬಂದುಬಿಟ್ಟಿದ್ದೀನಿ. ಸೊ ಮಂಗಳೂರಿಂದ ಬೆಂಗಳೂರು ನಮ್ಮ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಆಲ್ರೆಡಿ ಹೇಳಿದ್ನಲ್ಲ. ಸೊ ನೀವು ಅಲ್ಲಿ ನೋಡ್ಬೋದು ಬೋರ್ಡ್ ಮೇಲೆ. ಸೊ ಬೆಂಗಳೂರು ಏರ್ ಇಂಡಿಯಾ ಎಕ್ಸ್ಪ್ರೆಸ್ IX1581 ನಮ್ಮ ಫ್ಲೈಟ್ ನಂಬರು. 10:45 ಡಿಪಾರ್ಚರ್ ಟೈಮು. ಓಕೆ, ಸ್ಕೆಡ್ಯೂಲ್ ಇದು 10:35, ಚೇಂಜ್ ಆಗಿ 10:45 ಮಾಡಿದ್ದಾರೆ ಡ್ಯೂ ಟು ಡಿಲೇ. ಸೊ ನೀವು ನೋಡ್ಬೋದು ಮಂಗಳೂರು ಏರ್ಪೋರ್ಟ್ ವೇಟಿಂಗ್ ಏರಿಯಾ ನಿಯರ್ ದ ಗೇಟ್ಸ್. ಯಾಕೋ ನಂಗೆ ಸ್ವಲ್ಪ ಕಂಜೆಸ್ಟೆಡ್ ಅನಿಸ್ತಿದೆ. ಇದು ನೀವು ಮಾತಾಡೋಕ್ಕೋದ್ರೆ ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆ್ಯಕ್ಚುಲಿ. ಸೊ ಮೇ ಬಿ 4 ಗೇಟ್ಸ್ ಇದೆ. ಸೊ ಎಲ್ಲ ಗೇಟ್ಸ್ಗೆ ಎ ಮತ್ತು ನಾರ್ಮಲ್ ನಂಬರ್ ಇರುತ್ತೆ, ಅದಾದಮೇಲೆ ಅದ್ರ ಬಗ್ಗೆ ಎ ಇರುತ್ತೆ. ಸೊ 4A ಹತ್ತು ಕಡೆ ಇದೆ, 4 ಇದು ಕಡೆ ಇದೆ. ಕೆಳಗಡೆ ನಾನು 2 ನೋಡಿದೆ, 2A ನೋಡಿದೆ. ಸೊ ಮೇ ಬಿ ಇಂಟರ್ನ್ಯಾಷನಲ್, ಮೇ ಬಿ ಗೇಟ್ 1 ಗೇಟ್ 3 ಮೇ ಬಿ ಯೂಸ್ ಮಾಡ್ತಿರ್ಬೋದು, ನನಗೆ ಐಡಿಯಾ ಇಲ್ಲ ಗುರು. ನೀವು ಯಾರಾದರೂ ಮಂಗಳೂರಿಂದ ನೋಡ್ತಿದ್ರೆ ದಯವಿಟ್ಟು ತಿಳಿಸಿ. ನಾನು ಸದ್ಯಕ್ಕೆ ಅಪ್ಪರ್ ಫ್ಲೋರಿಂದ ಫ್ಲೋರ್ ಫ್ಲೋರ್ಗೆ ಬಂದುಬಿಟ್ಟೆ, ಯಾಕಂದರೆ ಇನ್ನೊಂದು ಏರ್ಕ್ರಾಫ್ಟ್ ಅರೈವ್ ಆಗಿಲ್ಲ. ಮಾತಾಡೋಕೆ ಹೋದರೆ ಅಲ್ಲಿ ಫುಲ್ ರಶ್ ಆಗಿಬಿಟ್ಟಿತ್ತು, ಅದಕ್ಕೆ ಕೆಳಗಡೆ ಬಂದು ವೆಯ್ಟ್ ಮಾಡೋಣ. ಇಲ್ಲಿ ಖಾಲಿ ಇದೆ ಆ್ಯಕ್ಚುಲಿ ಜಾಗ. ನೀವು ಏರ್ಪೋರ್ಟಲ್ಲಿ ಜಾತ್ರೆ ನೋಡಿದ್ದೀರಾ? ನೋಡಿ ಜಾತ್ರೆ, ಜನ ಜಾಸ್ತಿ ಇದ್ದಾರೆ, ಸೀಟ್ಸ್ ಕಡಿಮೆ ಇದೆ. ಸೊ ಕೂತ್ಕೊಂಡೋಗಿ ಜಾಗನೇ ಇಲ್ಲ ಗುರು, ಜನ ಹೆವಿಯಾಗಿ ನಿಂತ್ಕೊಂಡಿದ್ದಾರೆ. ಸೀರಿಯಸ್ಲಿ ಕೂತ್ಕೊಂಡೋಗಿ ಜಾಗನೇ ಇಲ್ಲ ಗುರು. ಸ್ವಲ್ಪನೂ ಒಂದು ಸೀಟು ಅವೈಲೇಬಲ್ ಇಲ್ಲ, ಹಂಗೆ ಜಾಮ್ ಪ್ಯಾಕ್ ಆಗಿದೆ ಎಲ್ಲ. ಸೊ ಇದು 10:23ಗೆ ನಮ್ಮ ಫ್ಲೈಟು ಅರೈವ್ ಆಗಿದೆ. ಎಲ್ಲಿಂದ ಅರೈವ್ ಆಗಿದೆ ಅಂತ ಅದು ಹಿಸ್ಟ್ರಿ ನಾನು ಚೆಕ್ ಮಾಡಿಲ್ಲ. ಸೊ ಇವಾಗ ಅಲ್ಲಿಂದ ಜನ ಕ್ಲಿಯರ್ ಆಗ್ತಾರೆ, ಅದಾದ್ಮೇಲೆ ನಮ್ಮ ಬೋರ್ಡಿಂಗ್ ಸ್ಟಾರ್ಟ್ ಆಗುತ್ತೆ, ಕ್ಲೀನಿನೆಸ್ ಆದಮೇಲೆ. ಸೊ ಇದು ಬೋರ್ಡಿಂಗ್ ಆಗಿಬಿಟ್ಟಿದೆ. ಸೊ ಬೋರ್ಡಿಂಗ್ ಆದಮೇಲೆ ನಾವು ಹೋಗ್ತಿದ್ದೀವಿ ಫ್ಲೈಟ್ ಹತ್ರ. ಸೊ ನಮ್ಮ ಫ್ಲೈಟ್ ಅಲ್ಲಿದೆ. ಇಲ್ಲೊಂದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಇದೆ, ಅಲ್ಲೊಂದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಇದೆ. ಇಲ್ಲಿ ಮಂಗಳೂರು ಏರ್ಪೋರ್ಟ್ ಅಂತ ಮೆನ್ಷನ್ ಮಾಡಿದ್ದಾರೆ, ನೋಡ್ಬೋದು. ಇದು ನಾನು ಸೀಟ್ ಹತ್ರ ಬಂದು ಕೂತ್ಕೊಂಡ್ಬಿಟ್ಟಿದ್ದೀನಿ. ಬೇರೆಯವ್ರು ಬರೋಕ್ಕಿಂತ ಮುಂಚೆ ನಿಮಗೆ ಸೀಟ್ ಕಾನ್ಫಿಗರೇಷನ್ ತೋರಿಸ್ಬಿಡ್ತೀನಿ ಆ್ಯಕ್ಚುಲಿ. ಸೊ ನೀವು ನೋಡೋಕೋದ್ರೆ ನಿಮಗೆ ಫುಟ್ ರೈಲ್ ಸಿಗುತ್ತೆ, ಕಪ್ ಹೋಲ್ಡರ್. ನೀವು ಮುಚ್ಚಿದ್ರೆ ಇಲ್ಲೊಂದು ನಿಮಗೆ ತಿರ್ಗಾ ಕಪ್ ಹೋಲ್ಡರ್. ಸೊ ಇಲ್ಲಿ ನಿಮಗೆ ಮ್ಯಾಗ್ಝಿನ್ ಹೋಲ್ಡರ್ ಸಿಗುತ್ತೆ, ಮ್ಯಾಗ್ಝಿನ್ ಹೋಲ್ಡರ್. ಮತ್ತು ಇಲ್ಲಿ ನಿಮಗೆ ಲಾಸ್ಟ್ ಸೀಟ್ಗೆ ರಿಕ್ಲೈನಿಂಗ್ ಆಪ್ಷನ್ನೇ ಇಲ್ಲ. ಸೊ ನನಗೆ ಒಂದು ಡಿಸಡ್ವಾಂಟೇಜ್ ಸೀಟ್ ಸಿಕ್ಕಿದೆ. ಸೊ ನೀವು ನೋಡ್ಬೋದು, ಕಲರಿಂಗ್ ಚೆನ್ನಾಗಿದೆ. ಹೆಡ್ರೆಸ್ಟ್ ಇದು ನೀವು ನೋಡ್ಬೋದು. ಸೊ ಲ್ಯಾಬ್ರಿಟಿ ಎಲ್ಲ ನಿಮ್ಗೆ ಅಲ್ಲಿ ಆಪ್ಷನ್ ಸಿಗುತ್ತೆ. ಅಲ್ಲಿ ನಿಮಗೆ ಲಗೇಜ್ ಸ್ಪೇಸ್ ಸಿಗ್ಬಿಡುತ್ತೆ. ರಿಕ್ಲೈನ್ ಮಾಡ್ಬೋದು. 30ಗಿಂತ ಮೊದಲು ಯಾವುದೆಲ್ಲ ಇರುತ್ತೆ ಅದು ಸೀಟ್ಸು ರಿಕ್ಲೈನ್ ಆಗುತ್ತೆ, ಅದ್ರ ಮೊದಲಾಗಲ್ಲ. ಸೊ ಇವಾಗ ವಿಂಡೋ ಸೀಟ್ ಸಿಗಿದೆ. ಸೊ ನಿಮಗೆ ಲ್ಯಾಂಡಿಂಗು ಟೇಕ್ ಆಫ್ ಎಲ್ಲ ತೋರಿಸ್ಕೊಂಡು ಹೋಗೋಣ. ಇನ್ನೊಂದು ಮಾತಾಡೋಕೆ ಹೋದರೆ ನಮ್ಮ ಫ್ಲೈಟ್ ಇದ್ದಿದ್ದು ಪಕ್ಕದಲ್ಲಿ ಗೇಟ್ 4 ಹತ್ರ ಇದ್ದಿದ್ದು. ಸೊ ಅದು ಜಸ್ಟ್ ಅರೈವ್ ಆಯಿತು, ಜನ ಜಸ್ಟ್ ಆಚೆ ಬಂದರು. ಕ್ಲೀನಿಂಗ್ ಏನೂ ಆಗಿಲ್ಲ. ಲ್ಯಾಬರೇಟ್ರಿ ಮತ್ತು ಅನೌನ್ಸ್ಮೆಂಟ್ ಸ್ಟಾರ್ಟ್ ಆಯಿತು. ಅನೌನ್ಸ್ಮೆಂಟ್ ಆದಮೇಲೆ ಮಾತಾಡ್ತೀನಿ. ಸೊ ಅನೌನ್ಸ್ಮೆಂಟ್ ನಿಲ್ತು.
ಸೊ ಆ ಫ್ಲೈಟ್ ಇವಾಗ ಬಂತು. ಸೊ ಜನ ಇಳಿದ್ರು, ಲ್ಯಾವೆಟ್ರಿ ಎಲ್ಲ ಕ್ಲೀನ್ ಆಗಿದ್ದಿಲ್ಲ. ಈ ಫ್ಲೈಟು ಸ್ವಲ್ಪ ಮುಂಚೆ ಬಂದಿತ್ತು, ಒಂದು 10-15 ನಿಮಿಷ ಮುಂಚೆ ಬಂದಿತ್ತು. ಸೊ ಅಲ್ಲಿ ಇದೆಲ್ಲ ಕ್ಲೀನಾಗಿ ಎಲ್ಲ ಆಗಿತ್ತು. ನೋಡಿ ಇಲ್ಲಿ ಲ್ಯಾವೆಟ್ರಿ ಕ್ಲೀನ್ ಮಾಡ್ತಾರೆ. ಇನ್ನು ಈ ಫ್ಲೈಟ್ದು ಇನ್ನೂ ಲ್ಯಾವೆಟ್ರಿ ಕ್ಲೀನ್ ಮಾಡ್ತಾರೆ ಅಂದರೆ ಇಮ್ಯಾಜಿನ್ ಮಾಡಿ, ನಮ್ಮ ಪಕ್ಕದ ಫ್ಲೈಟು ನಾವು ಯಾವುದ್ರಲ್ಲಿ ಬೋರ್ಡ್ ಮಾಡೋಕೆ ಹೋಗ್ತೀವಿ ಅದು ಎಷ್ಟು ಟೈಮ್ ಆಗೋದಂತ. ಸೊ ಏನು ಮಾಡಿದ್ರು, ಪಟ್ ಅಂತ ಚೇಂಜ್ ಮಾಡಿಬಿಟ್ರು. ಅಲ್ಲಿ ಆ ಫ್ಲೈಟಲ್ಲಿ ಹೋಗೋ ಪ್ಯಾಸೆಂಜರ್ನ ಇದು ಕಡೆ ಈ ಫ್ಲೈಟಲ್ಲಿ ಶಿಫ್ಟ್ ಮಾಡಿಬಿಟ್ರು. ಸೊ ಇಮ್ಯಾಜಿನ್ ಮಾಡಿ ಲಾಸ್ಟ್ ಮೂಮೆಂಟಲ್ಲಿ ಕಾಲ್ಸ್ ಎಲ್ಲ ಹೆಂಗೆ ತೊಗೊತಾರೆ ಫ್ಲೈಟ್ಸಲ್ಲಿ. Flight IX1581 from Bangalore to Bangalore. As a part of the Tata Group and a subsidiary of Air India, we extend a very warm welcome to our destined high flyers, member of Neo Past Tours program, and guests from our co-share partner Air India. The commander of this flight is Captain Guljar, assisted by First Officer Nidhi and Sumilayo, senior cabin crew. With me in the cabin are my colleagues Amiba, Vaishali, and I'm free now. This flight will take 1 hour. Thank you. ಇದು 11:10ಗೆ ನಾವು ಕಿಕ್ ಬ್ಯಾಕ್ ಮಾಡಿದ್ದೀವಿ ಟ್ಯಾಕ್ಸಿ ಸ್ಟ್ಯಾಂಡಿಂದ. 10:45 ಟೇಕ್ ಆಫ್ ಇತ್ತು. ಸೊ ಆಲ್ಮೋಸ್ಟ್ 25 ಮಿನಿಟ್ಸ್ ನಾವು ಡಿಲೇ ಇದ್ದೀವಿ ಲೈಕ್ ಟೇಕ್ ಆಫಿಂದ ಆ್ಯಕ್ಚುಲಿ. ಸೊ ಟೇಕ್ ಆಫ್ ಆಗ್ತಾ ಹಾಫ್ ಆನ್ ಅವರ್ ಮೇಲೆ ಡಿಲೇ ಆಗೇ ಬಿಡ್ತೀವಿ. आपका नजदीक आपातकालीन निकास आपके पीछे. Runway number 24. ಸಮುದ್ರ ನೋಡುವ, ಅದು ಫುಲ್ ಸಮುದ್ರ, ಅರೇಬಿಯನ್ ಸೀ. ಲ್ಯಾಂಡ್ ಎಲ್ಲಿ ಲ್ಯಾಂಡ್ ಆಗ್ತಿದೆ ಅದಾಗ್ಬಿಟ್ಟು ಫುಲ್ಲು ಅರೇಬಿಯನ್ ಸೀ. ಬನ್ನಿ ಮೀಲ್ಸ್ ಆಪ್ಷನ್ ನೋಡೋಣ ನಮ್ಮ ಫ್ಲೈಟಲ್ಲಿ ಯಾವ್ಯಾವ್ದು ಬರೋದಂತ. ಸೊ ಇದು ಪ್ರೀ ಬುಕ್ ಓನ್ಲಿ. ಸೊ ನೀವು ಪ್ರೀ ಬುಕ್ ಮಾಡಿರಬೇಕಿತ್ತು. ಟಿಕೆಟ್ ಬುಕ್ಕಿಂಗ್ ಟೈಮು ಅಥವಾ ವೆಬ್ ಚೆಕಿಂಗ್ ಟೈಮಲ್ಲಿ ನೀವು ಪ್ರೀ ಬುಕ್ ಮಾಡ್ಬೋದು. ಸೊ ಇಲ್ಲಿ ತಿರ್ಗಾ ನೀವು ಪ್ರೀ ಬುಕ್ಕಲ್ಲಿ ಐ ಕಡಿಮೆ ರೇಟಿಗೆ ಸಿಗುತ್ತೆ. ಇಲ್ಲಿ ನೀವು ಬುಕ್ ಮಾಡೋಕ್ಕೆ ಹೋದರೆ ಇದರಲ್ಲಿ ಯಾವ್ಯಾವ ನೀವು ತೊಗೊಂಡ್ರೆ 600 ರುಪೀಸು. ಇದು ನೀವು ನೋಡ್ಬೋದು 400, 300, 250. ಸೊ ಈ ಐಟಮ್ಸು ಇದು ತಿರ್ಗಾ ಇದರಲ್ಲೇ ಬಂದ್ಬಿಡುತ್ತೆ. ತಿರ್ಗಾ ಟರ್ನ್ ಮಾಡಿದ್ರೆ ಇಲ್ಲೇನಿಲ್ಲ, ಕಪ್ ನೂಡಲ್ಸು 70 ಗ್ರಾಮ್ಸ್ 300 ರುಪೀಸ್ ನಿಮ್ಗೆ ಸಿಗುತ್ತೆ. ಚಿಕನ್ ಆ್ಯಂಡ್ ಮಸಾಲ ಅಂದರೆ ಚಿಕನ್ ಆ್ಯಂಡ್ ವೆಜ್ಜು. ತಿರ್ಗಾ ನಿಮಗೆ ವಾವ್ ಕಡೆಯಿಂದ ಸಿಗುತ್ತೆ. ಸೊ ಕಪ್ ನೂಡಲ್ಸ್ ಆಲ್ರೆಡಿ ತೋರಿಸಿದೆ. ನೋಶುಯ್ ತುಪ್ಪ ಚಿಕನ್ ಏನೋ ಆಪ್ಷನ್ ಇದೆ. ಇದರಲ್ಲಿ ಯಾವ್ದು ನೀವು ತೊಗೊಂಡ್ರೆ 300 ರೂಪಾಯಿ. ಮತ್ತು ಇಲ್ಲಿ ನಿಮಗೆ ಉಪ್ಮಾ
ಆಪ್ಷನ್ನು ವೆಜ್ ಬಿರಿಯಾನಿ, ಚಿಕನ್ ಬಿರಿಯಾನಿ 300 ರೂಪಾಯಿಗೆ ಆಪ್ಷನ್ ಸಿಗುತ್ತೆ. ಮತ್ತು ಕ್ಯಾಶ್ಯೂಸು, ರೋಸ್ಟೆಡ್ ಆಲ್ಮಂಡ್ಸು ನೀವು ಸ್ಕ್ರೀನಲ್ಲಿ ನೋಡ್ಬೋದು. ಇದೆಲ್ಲ 200 ರೂಪೀಸ್ಗೆ ಆಪ್ಷನು. ಅದಾದಮೇಲೆ ಸೇಮ್ ಇದೆಲ್ಲ 200. ಸೊ ಡಿಸ್ಪ್ಲೇ ಮೇಲೆ ನೀವು ಸ್ಕ್ರೀನಲ್ಲಿ ನೀವು ನೋಡ್ತಾ ಇರ್ತೀರ ಪ್ರೈಸಸ್ ಎಲ್ಲ. ಇದು ಎಲ್ಲ 200. ಸ್ಪ್ರೈಟು, ಕೋಕೋ ಕೋಲಾ, ಕ್ಲಬ್ ಸೋಡಾ, ಪೇಪರ್ ಬೋಟ್, ರೋಸ್ ವೆನಿಲಾ, ಸ್ಪಾರ್ಕ್ಲಿಂಗ್ ಐಸ್ ಟೀ. ಮತ್ತು ನಿಮಗೆ ಚಾಯ್ ಬೇಕಂದರೆ ಚಾಯ್ ಕಾಫಿ ಸೇಮ್ 200 ರೂಪೀಸ್ ಚಾಯ್ ಕಾಫಿ. ಮತ್ತು ಕುಡಿಯೋದೇನಾದ್ರು ಬೇಕಂದರೆ 600 ರೂಪಾಯಿ. ಅಂದರೆ ಡೊಮೆಸ್ಟಿಕ್ ಫ್ಲೈಟ್ಸಲ್ಲಿ ಸರ್ವ್ ಮಾಡೋಲ್ಲ ಇದೆಲ್ಲ ಇಂಟರ್ನ್ಯಾಷನಲ್ ಫ್ಲೈಟ್ಸು ಅಷ್ಟೇ, ಮುಗೀತು. ಮತ್ತು ವ್ಯೂಸ್ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಿ. ನಾವಿವಾಗ ಏರಲ್ಲಿದ್ದೀವಿ. 11:20ಗೆ ನಾವು ಡಿಪಾರ್ಚರ್ ತೊಗೊಂಡಿದ್ದು ಮಂಗಳೂರು. ಟೇಕ್ ಆಫ್ ತೆಗೆದಿದ್ದು ಮಂಗಳೂರು ಏರ್ಪೋರ್ಟಿಂದ. ಸೊ ನೀವು ನೋಡ್ಬೋದು. ಸೊ ನಾವು ಆಲ್ಮೋಸ್ಟ್ ಇವಾಗ ಲ್ಯಾಂಡಿಂಗು ಬಂದುಬಿಟ್ರಿ. 11:45 ಏನೋ ಆಗ್ತಿದೆ ಗುರು. ಇದು ತುಂಬ ಶಾರ್ಟ್ ಡಿಸ್ಟೆನ್ಸ್ ಅನಿಸ್ತಿದೆ ನನಗೆ. ಮಂಗಳೂರಿಂದ ಬೆಂಗಳೂರು ಫ್ಲೈಟ್ ಜರ್ನಿ ಆಲ್ಮೋಸ್ಟ್ 1 ಅವರ್ ನೀವು ಅನ್ಕೊಬೋದು. ಯಾವುದೋ ಟೋಲ್ ಗೇಟ್ ಕಾಣಿಸ್ತಿದೆ, ಯಾವುದೋ ಒಂದು ಟೋಲ್ ಗೇಟ್ ಕಾಣಿಸ್ತಿದೆ. ಹಾಗೆ ಕುಣಿಗಲ್ ಹಾಸನ, ಕುಣಿಗಲ್ ಹೈವೇ, ಸಾರಿ ನೆಲಮಂಗಲ ಹಾಸನ ಹೈವೇ ಅನಿಸ್ತಿದೆ ಇದು. ಇದು ನೀವು ಈ ಕ್ಲೌಡ್ಸ್ ವ್ಯೂ ನೋಡಿ, ಏನು ಸಕ್ಕತ್ತಾಗಿ ಕಾಣಿಸ್ತಿಲ್ಲ. ಕ್ಲೌಡ್ ವ್ಯೂ ಎಲ್ಲ ತುಂಬ ಸುಂದರವಾಗಿ ಕಾಣಿಸ್ತಾ ಇದ್ರು. ತುಂಬ ಅಂದರೆ ತುಂಬ ಸುಂದರವಾಗಿ. ನನಗಂತೂ ಹೆವಿ ಅನಿಸ್ತಿದೆ. ಇದು ನಾವು ಆಲ್ಮೋಸ್ಟ್ 30 ಮಿನಿಟ್ಸ್ ಅರೌಂಡ್ ಟೇಕ್ ಆಫ್ ಆಗ್ತಿದೆ. ಲೈಕ್ 11:22 ಏನೋ ಟೇಕ್ ಆಫ್ ಆಯಿತು. 11:20 ನೀವು ಅಂದ್ಕೊಂಡಿದ್ವಿ. ಸೊ ಇವಾಗ 11:50 ಆಗ್ತಿದೆ. ಸೊ ಅರೌಂಡ್ 30 ಮಿನಿಟ್ಸಲ್ಲಿ ಅಥವಾ 30 ಮಿನಿಟ್ಸ್ ಇದೆ. ಸೊ 30 ಮಿನಿಟ್ಸಲ್ಲಿ ನಾವು ಆಲ್ಮೋಸ್ಟ್ ತುಮಕೂರೆಲ್ಲ ಕ್ರಾಸ್ ಮಾಡಿದ್ದೀವಿ. ಆಲ್ಮೋಸ್ಟ್ ನಾವು ಇವಾಗ ನಮ್ಮ ಬೆಂಗಳೂರು ಏರ್ಪೋರ್ಟ್ ಅರೈವಿಂಗ್ ಹತ್ರ ಇದ್ದೀವಿ. ಸೊ ನೀವು ನೋಡ್ಬೋದು ನಮ್ಮದು ಡಿಸೆಂಟ್ ಆಗೋದು ಸ್ಟಾರ್ಟ್ ಆಗಿಬಿಟ್ಟಿದೆ. ಆಲ್ಮೋಸ್ಟ್ ಕಡಿಮೆ ಆಗ್ತಿದೆ ಇವಾಗ ಡಿಸೆಂಟಿಂಗಲ್ಲಿ ಹೈಟು. ಜಸ್ಟ್ 40 ಮಿನಿಟ್ಸಲ್ಲಿ ನಾವು ಟಚ್ ಡೌನ್ ಮಾಡಿಬಿಟ್ಟಿದ್ದೀವಿ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ರನ್ವೇದು.
ಟರ್ಮಿನಲ್ 2 ಅಲ್ಲ, ಹೊಸ ರನ್ವೇ. ಸೊ ಇದು ಟರ್ಮಿನಲ್ 1 ಟರ್ಮಿನಲ್ 2 ಎರಡೂ ಯೂಸ್ ಮಾಡ್ತಾರೆ. ಸೊ ಜಸ್ಟ್ 40 ಮಿನಿಟ್ಸಲ್ಲಿ ಮಂಗಳೂರು ಟು ಬೆಂಗಳೂರು ನಾವು ಅರೈವ್ ಆಗಿಬಿಟ್ಟಿದ್ದೀವಿ. ಸೊ ಇದು ಫೈನಲಿ ಎಲ್ಲಿದೆ ಮೈಕು, ಇದು ಫೈನಲಿ ನಮ್ಮ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2ಗೆ ರೀಚ್ ಆಗಿದ್ದೀವಿ ನಾವು. ಸೊ ಮಂಗಳೂರಿಂದ ಬೆಂಗಳೂರಿಗೆ 40 ಮಿನಿಟ್ಸಲ್ಲಿ ಟೇಕ್ ಆಫ್ ಟಚ್ ಡೌನ್ ಆಗಿಬಿಡ್ತು. ಅದಾದಮೇಲೆ ಟೈಮ್ ನಿಮ್ಗೆ ಗೊತ್ತಿರುತ್ತೆ, ಮೇಲೆ ಕೆಳಗಡೆ ಟೈಮ್ ತೊಗೊಳುತ್ತೆ. ಟರ್ಮಿನಲ್ 2 ಅಂತೂ ನಮ್ಮದು ಮಾತ್ರ ಸಾಕಾಗಿದೆ ಗುರು. ಮಾತಾಡೋಕ್ಕೋದ್ರೆ ನಮ್ಮ ಫ್ಲೈಟ್ ಟೈಪ್ ಇದ್ದಿದ್ದು ಸೇಮ್ ಬೋಯಿಂಗ್ 737-8 ಮ್ಯಾಕ್ಸ್ ಇತ್ತು. ಮತ್ತು ಮಾತಾಡೋಕ್ಕೆ ಹೋದರೆ ಸೀಟ್ಸು 30 rows ಇತ್ತು, ಇಂಟು 6 ಮಾಡ್ಕೊಂಬಿಡಿ 180 ಸೀಟ್ಸ್ ಆಗುತ್ತೆ. ಅದಾದಮೇಲೆ ಇನ್ನೊಂದು ಯಾವುದೋ ಇನ್ಫಾರ್ಮೇಷನ್ 1 hour 10 minutes ಫ್ಲೈಟ್ ಟೈಮಿಂಗ್ ಕೊಟ್ಟಿದ್ರು, ಬಟ್ 40 ಮಿನಿಟ್ಸಲ್ಲಿ ಅವ್ನು ಲ್ಯಾಂಡ್ ಮಾಡಿಬಿಟ್ರಿ. ಈಗ ನೀವು ಫ್ಲೈಟು ಎಕ್ಸಿಟ್ ಮಾಡುವಾಗ ಕ್ಯಾಬಿನ್ ಕ್ರೂ ನಿಮ್ಗೆ ಹೇಳ್ಬಿಡ್ತಾರೆ ಎಲ್ಲಿಂದ ನೀವು ಇದು ನಿಮ್ಮ ಲಗೇಜ್ನ ಕಲೆಕ್ಟ್ ಮಾಡ್ಬೋದು. ಬೆಲ್ಟ್ ನಂಬರ್ ಹೇಳ್ತಾರೆ. ಸೊ ಬೆಲ್ಟ್ ನಂಬರ್ ಏನಕ್ಕಂತ ಕನ್ಸಿಡರ್ ಮಾಡ್ತಾರೆ ನಾನು ನಿಮ್ಗೆ ಸ್ವಲ್ಪ ಮುಂದೆ ತಿಳಿಸ್ತೀನಿ ರೀ. ನನ್ನ ಬ್ಯಾಗ್ ಹೋಗ್ಬಿಟ್ಟಿದೆ ಗುರು, ಹರಿದೋಗ್ಬಿಟ್ಟಿದೆ, ಓವರ್ ವೇಟ್ ಆಗಿಬಿಟ್ಟಿದೆ, ಓವರ್ ಸ್ಟಫಿಂಗ್ ಮಾಡಿಬಿಟ್ಟಿದೆ ನಾನು. ಇದು ನೋಡಿ ಏನು ಸುಂದರವಾದ ವಾಟರ್ಫಾಲ್ಸ್ ಎಲ್ಲ ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ಮಾಡಿದ್ದಾರೆ. ಇದು ಸಕ್ಕದಾಗಿ ಮಾಡಿದ್ದಾರೆ. ಇದು ಅರೈವಲ್ ಹತ್ರ ಇವ್ರು ಮಾಡಿರೋದು. ಡಿಪಾರ್ಚರ್ ಹತ್ರ ಬೇರೆ ಥರ ನಿಮಗೆ ವಾಟರ್ಫಾಲ್ ನೋಡೋಕ್ಕೆ ಸಿಗತ್ತೆ. ಗುರುಗಳೇ, ಇದು ನಾನು ನಮ್ಮ ಏರ್ಪೋರ್ಟು ಅಂದರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಲ್ಟ್ ಹತ್ರ ಬಂದುಬಿಟ್ಟಿದ್ದೀನಿ. ಸೊ ಇದೇ ಬೆಲ್ಟ್ ಏರಿಯಾ. ಸೊ ನೀವು ನೋಡ್ಬೋದು ಸಕ್ಕದಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ನೋಡಿ ಡಿಸೈನ್ಸ್ ಎಲ್ಲ ಸಕ್ಕದಾಗಿದೆ ಗುರು. ಟರ್ಮಿನಲ್ 2 ಅಂತೂ ಹೆವಿಯಾಗಿ ಮಾಡಿದ್ದಾರೆ. ಸರಿ, ಮತ್ತು ಈ ವಿಡಿಯೋ ಇಲ್ಲೇ ಎಂಡ್ ಮಾಡೋಣ. ಡಿಪಾರ್ಚರ್ ಯಾವಾಗಾದರೂ ನಾನು ಫ್ಲೈಟ್ ಜರ್ನಿ ಮಾಡಿದ್ರೆ ಟರ್ಮಿನಲ್ 2ಇಂದ ನಿಮ್ಗೆ ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತೇನಾದ್ರು ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳಿ, ನಾನು ರಿಪ್ಲೈ ಕೊಡ್ತೀನಿ ಪ್ರತಿಯೊಂದು ಕಮೆಂಟ್ಗೂ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ, ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸರಿ, ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕ ಗುರುಗಳೇ.